ಎಲ್ಲ ದ್ವಿತೀಯ ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಿಮ್ಮಲ್ಲಿ ಇರುವಂಥ ಡೌಟ್‌ಗಳನ್ನು ಇಲ್ಲಿ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಂತಂದರೆ ಸ್ಕ್ಯಾನ್ ಕಾಪಿ, ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್. ಇದ್ರ ಪ್ರೋಸೆಸ್ ಏನಿದೆ, ಪ್ರೋಸೆಸ್ ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲರೂ ಪಡೆದುಕೊಂಡಿರಿ. ಮತ್ತು ಇದ್ರ ಎಷ್ಟು ಫೀಸ್ ಇದೆ, ಎಷ್ಟು ರೂಪಾಯಿ ಚಾರ್ಜ್, ಮತ್ತು ಯಾವ ಡೇಟಿಗೆ ಯಾವುದು ಲಾಸ್ಟ್ ಡೇಟ್, ರಿವ್ಯಾಲ್ಯೂಯೇಷನ್ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಈ ಕಾಪಿಯನ್ನು ಪಡೆದುಕೊಳ್ಳುವುದು ಲಾಸ್ಟ್ ಡೇಟ್ ಯಾವಾಗ, ಮತ್ತು ಪ್ರತಿಯೊಂದು ರಿವ್ಯಾಲ್ಯೂಯೇಷನ್ ಕಾಪಿಗೆ ಎಷ್ಟು ಚಾರ್ಜ್ ಇರುತ್ತದೆ, ಈ ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಮತ್ತು ಇದು ಆದೇಶ ಏನಿದೆ ಅಂದರೆ ಇದು ಸರ್ಕಾರದ ಆದೇಶ ಇದೆ. ನೀವು ಹಲವಾರು ಕಡೆ ಹಲವಾರು ಚಾನಲ್ಗಳಿಂದ ತಪ್ಪು ಮಾಹಿತಿಗಳನ್ನು ನೀವು ಕಲೆಕ್ಷನ್ ಮಾಡ್ತೀರಿ ಮತ್ತು ನೀವು ಗೊಂದಲೊಳಗೆ ಬಂದುಬಿಡ್ತೀರಿ ಮತ್ತು ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ ವಿದ್ಯಾರ್ಥಿ ಮಿತ್ರರೆ. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. ನಾನು ಈ ಫ್ಯಾಕ್ಟನ್ನು ನಮ್ಮದು ಸರ್ಕಾರದ ಫ್ಯಾಕ್ಟ್ ಆದೇಶವನ್ನೇ ನಿಮ್ಮ ಮುಂದೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅವ್ರದ್ದೇ ಆದೇಶ ಇದೆ, ಇದು ಆದೇಶ ಇದೆ, ಫೈನಲ್ ಆದೇಶ. ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋದೊಳಗೆ ಇದು ಇವನ್ ಈ ನ್ಯೂಸ್ದೊಳಗೆ ಇದೇ ಆದೇಶದಿಂದ ಎಲ್ಲ ನ್ಯೂಸ್ ಬರುತ್ತದೆ. ಅದಕ್ಕೆ ನಾನು ಡೈರೆಕ್ಟ್ವಾಗಿ ಇದು PDF ಕಾಪಿ ನಿಮ್ಮ ಮುಂದೆ ಇಲ್ಲಿ ಹೇಳ್ತಾ ಇದ್ದೀನಿ. ಏನಿದೆ ಅಂದರೆ ಸುತ್ತಲೇ ಇಲ್ಲಿ ವಿದೇಶ ನೋಡ್ರಿ ವಿದ್ಯಾರ್ಥಿ ಮಿತ್ರರಿದೆ. ಏನು ವಿಷಯ ಇದೆ ಅಂದರೆ ದ್ವಿತೀಯ PUC ಪರೀಕ್ಷೆ 1 ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳು ಛಾಯಾಪ್ರತಿ ಪಡೆಯಲು ಹಾಗೂ ಮೌಲ್ಯಮಾಪನ ಮತ್ತು ಈ ಮರು ಎಣಿಕೆಗಾಗಿ ಸಲ್ಲಿಸುವಾಗ ಅಂದರೆ ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಆ್ಯಂಡ್ ಸ್ಕ್ಯಾನ್ ಕಾಪಿ ಬಗ್ಗೆ ಇಲ್ಲಿ ನಿಮ್ಮದಿಗೆ ಒಂದು ಆದೇಶ ಇದೆ. ಈ ಆದೇಶ ನಾವು ಫಾಲೋ ಮಾಡಬೇಕು. ಇದೇ ಫೈನಲ್ ಆದೇಶ ನಿಮ್ಮದು. ಏನಿದೆ ಅಂದರೆ ಇಲ್ಲಿ ನಿಮ್ಮದು ಬರ್ರಿ, ಇದು ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ, ನಿಮಗೆ ವಿಶೇಷ ಸೂಚನೆ. ಇಲ್ಲಿ ನೋಡ್ರಿ, ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ ಇದೆ, ನೀವು ಓದ್ರಿ. ಇಲ್ಲಿ ನಾ ಮೇನ್ ಫೋಕಸ್ ಅಂದರೆ ಇಲ್ಲಿ ಬರ್ತೀನಿ ನಾನು. ಶುಲ್ಕ ವಿವರ ಅಂದರೆ ಪೇಮೆಂಟ್, ದುಡ್ಡು ಎಷ್ಟು ಮನಿ ಚಾರ್ಜ್ ನಿಮ್ಮದು. ಛಾಯಾಪ್ರತಿಗಾಗಿ ಇಲ್ಲಿ ನೋಡ್ರಿ, ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸಲು, ಛಾಯಾ ಅಂದರೆ ಸ್ಕ್ಯಾನ್ ಕಾಪಿದಾಗಿ ಪ್ರತಿ ವಿಷಯಕ್ಕೆ 530 ರೂಪೀಸ್ ಇದೆ ಸ್ಕ್ಯಾನ್ ಕಾಪಿ. ಇದರ ಜೊತೆಗೆ ಮೌಲ್ಯಮಾಪನಕ್ಕಾಗಿ ಅರ್ಜಿ ಅಂದರೆ ರಿವ್ಯಾಲ್ಯೂಷನ್ಗಾಗಿ ಪ್ರತಿ ವಿಷಯಕ್ಕೆ 1670 ರೂಪೀಸ್. ನೋಡ್ರಿ, ಇಲ್ಲಿ ಪ್ರತಿಯೊಂದು ಕಾಪಿಗೆ ಎಷ್ಟಿದೆ, 1670 ರೂಪೀಸ್ ಅಂದರೆ 1670 ರೂಪೀಸ್ ಪರ್ ಸಬ್ಜೆಕ್ಟಿಗೆ ಇಷ್ಟು ಚಾರ್ಜ್ ಆಗುತ್ತದೆ ನಿಮ್ಮದು. ಮತ್ತು ಪರ್ ಸಬ್ಜೆಕ್ಟಿಗೆ ಇದು 2 ಸಬ್ಜೆಕ್ಟಿಗೆ ಎಷ್ಟಾಯಿತು, 3000 ರೂಪಾಯಿ ಆಯಿತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಕ್ಲಿಯರ್ ಮಾಡ್ಕೊರಿ. ಬೇರೆ ಚಾನಲ್ಗಳಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ನಿಮಗೆ. ಇದು ಫೈನಲ್ ಅಂತ ತಿಳ್ಕೊರಿ. ಇದೇ ಇನ್ಸ್ಟ್ರಕ್ಷನ್. ಮತ್ತು ಡೇಟ್ ನೋಡ್ರಿ, ಇಲ್ಲಿ ಸ್ವಲ್ಪ ನಾವು ಡೇಟ್ ನೋಡಬೇಕು ಅಲ್ವಾ. ಡೇಟ್ ನೋಡ್ರಿ, ಪ್ರಕ್ರಿಯೆ ವಿವರಗಳು. ಇಲ್ಲಿ ಛಾಯಾಪ್ರತಿಯಾಗಿ ಅರ್ಜಿ ಸಲ್ಲಿಸಲು 10 ತಾರೀಕಿನಿಂದ 15 ತಾರೀಕು ತನಕ ಇದೆ. ನೀವು ಸ್ಕ್ಯಾನ್ ಕಾಪಿ ಪಡೆಯುವ ದಿನಾಂಕ ಅಂದರೆ 10 ತಾರೀಕಿನಿಂದ 15 ತಾರೀಕು ತನಕ ಇದೆ. ಇನ್ನೂ 15 ತಾರೀಕು ನಮ್ಮಲ್ಲಿ ಟೈಮ್ ಇದೆ. ಓಕೆನಾ. ಛಾಯಾಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಅಂದರೆ ಈಗ ನೀವು ಅಪ್ಲೈ ಮಾಡ್ಕೊಂಡಿರಿ, ಸ್ಕ್ಯಾನ್ ಕಾಪಿ ಪಡೆಯಬೇಕಲ್ಲ. 12 ತಾರೀಕಿನಿಂದ 17 ತಾರೀಕು ನೀವು ಸ್ಕ್ಯಾನ್ ಕಾಪಿಯನ್ನು ಪಡೆಯಬೇಕು. ಓಕೆ, ಸ್ಕ್ಯಾನ್ ಕಾಪಿ ನಿಮ್ಗೆ ಬಂದೇ ಬರುತ್ತದೆ 17 ತಾರೀಕು ಅಪ್ಲೈ ಮಾಡಿದರೆ. ಮತ್ತು ಇದು ಆಯಿತು. ಮರು ಎಣಿಕೆಯಾಗಿ ಅರ್ಜಿ ಸಲ್ಲಿಸಲು ಛಾಯಾಪ್ರತಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶ ಇರುತ್ತದೆ. ಒಂದು ವೇಳೆ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ, ರೀಟೋಟಲಿಂಗ್ ಅಂದರೆ ಯಾರು ಸ್ಕ್ಯಾನ್ ಕಾಪಿ ಪಡೆದುಕೊಳ್ಳುತ್ತಾರೆ ಅವರಿಗೆ ಅದು ಅವಕಾಶವಿರುತ್ತದೆ. ಮತ್ತೊಂದು ವಿಷಯವೆಂದರೆ, ಒಂದು ವೇಳೆ ನೀವು ಸ್ಕ್ಯಾನ್ ಕಾಪಿ ಪಡೆದುಕೊಂಡಿರಿ, ನೀವು ಕಂಪಲ್ಸರಿ ರಿವ್ಯಾಲ್ಯೂಯೇಷನ್ ಹಾಕಲೇಬೇಕು ಅಂತಂದು ಕಂಪಲ್ಸರಿ ಇಲ್ಲ. ಮತ್ತು ಕೆಲವು ವಿದ್ಯಾರ್ಥಿ ಪ್ರಶ್ನೆ ಇದೆ, ಸರ್ ನಾವು ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಿದ್ದೇವೆ ಸರ್, ನಮಗೆ ಈಗ ಡೌಟ್ ಬರ್ತಾ ಇದೆ ಸರ್, ಏನಾಗ್ತದೆ. ಇಲ್ಲ, ನೀವು ಸ್ಕ್ಯಾನ್ ಕಾಪಿ ಪಡ್ಕೋರಿ, ಎಲ್ಲರೂ ಪಡ್ಕೋರಿ. ಬಟ್ ಅಂದರೆ ನೀವು ಅದಕ್ಕೆ ಮುಂದೆ ರಿವ್ಯಾಲ್ಯೂಯೇಷನ್ ಹಾಕಬೇಕು ಹಾಕಬಾರೋದು ನಿಮ್ಮ ಕೈದೊಳಗಿದೆ. ನೀವು ಹಾಕಲ್ಲ ಅಂದರೆ ಬಿಟ್ಬಿಡ್ರಿ, ಅದಕ್ಕೆ ದೇ ಆರ್ ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ನೋಡ್ರಿ, ಇದು ಏನಂದರೆ ಮೌಲ್ಯಮಾಪನ ಲಾಸ್ಟ್ ನೋಡ್ರಿ, 13ರಿಂದ 19 ತಾರೀಕು ತನಕ ನಿಮ್ಮದು ಅವಕಾಶವಿರುತ್ತದೆ ರಿವ್ಯಾಲ್ಯೂಯೇಷನ್ ಹಾಕ್ಲಾಕ. ಇದು ಅವಕಾಶ. ಓಕೆ, ಇದು ನಿಮ್ಮದು ಸ್ವಲ್ಪ ಡಿಟೇಲ್. ಇಲ್ಲಿ ಒಂದು ಇದು ಗೊತ್ತಾಯಿತು ನಿಮಗೆ. ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಇದೆ ಅಂದರೆ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಇದೆ. ಇವೆಲ್ಲ ಇನ್ಸ್ಟ್ರಕ್ಷನ್ ನೀವು ಓದ್ರಿ ವಿದ್ಯಾರ್ಥಿರೇ, ಇದೇ ಇನ್ಸ್ಟ್ರಕ್ಷನ್ ಓದ್ರಿ. ಬೇರೆ ಯೂಟ್ಯೂಬ್ ದಾಳದಲ್ಲಿ ಬೇರೆ ಕನ್ಫ್ಯೂಸ್ ಆಗಿದೆ. ಇದು ಫೈನಲ್ ಇನ್ಸ್ಟ್ರಕ್ಷನ್ ಓದಬೇಕು. ಮತ್ತು ಇದರ ನೀವು PDF ಕಾಪಿ ನಾನು ಲಿಂಕ್ದಲ್ಲಿ ಸೆಂಡ್ ಮಾಡ್ತೀನಿ, ಅದನ್ನು ನೀವು ಪಡ್ಕೊಡ್ರಿ ಅಲ್ಲಿಂದು. ಇಲ್ಲಿ ಒಂದು ಏನಿದೆ ಅಂದರೆ, ಇಲ್ಲಿ ನೋಡ್ರಿ, ಇದು ಇನ್ಸ್ಟ್ರಕ್ಷನ್ ಏನಿದೆ ಅಂದರೆ ವೆರಿ ಬಿಗ್ ಇನ್ಸ್ಟ್ರಕ್ಷನ್ ಫಾರ್ ಯು. ಇಲ್ಲಿ ನೋಡ್ರಿ, 2023ರ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳಿಗಿಂತ ಮೌಲ್ಯಮಾಪನದಲ್ಲಿ ಒಂದು ಅಂಕ ಅಥವಾ ಒಂದಕ್ಕಿಂತ ಹೆಚ್ಚು ಅಂಕಗಳು ಹೆಚ್ಚಾದಲ್ಲಿ, ಕಡಿಮೆಯಾದಲ್ಲಿ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಒಂದು ವೇಳೆ ನಿಮ್ಮದು ರಿವ್ಯಾಲ್ಯೂಷನ್ ಆಗ್ತಿರಲ್ಲ, ಅಲ್ಲಿ ಜಾಸ್ತಿ ಆಗಲಿ ಕಡಿಮೆ ಆಗಲಿ ರಿವ್ಯಾಲ್ಯೂಷನ್ದೊಳಗೆ ಅದೇ ಅಂಕನು ಕನ್ಸಿಡರ್ ಮಾಡುತ್ತದೆ. ಇಲ್ಲಿ ನಿಮ್ಮ ಕಡಿಮೆ ಆಗಬಹುದು, ಜಾಸ್ತಿನೂ ಆಗ್ಬೋದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕಾಗಿ ವಿದ್ಯಾರ್ಥಿ ಮೊದಲೇ ಪಡೆದ ಅಂಕಗಳನ್ನು ಮರುಸ್ಥಾಪಿಸಲು ಅವಕಾಶವಿರುವುದಿಲ್ಲ. ಒಂದು ವೇಳೆ ನಿಮ್ಮ 99 ಬಂದಿತ್ತು, 98 ಬಂದಿತ್ತು, ಇಲ್ಲಿ 95 ಬರ್ತಾದೆ ಅಂದರೆ ನೀವು ಹೇಳ್ತಿರಲ್ಲ, ನಾವು ಫಸ್ಟ್ ಬಂದಿದ್ದ ಅಂಕ ನಮ್ದು ಇರಬೇಕು, ಅದು ಆಗಲ್ಲ. ಏಕೆಂದರೆ ರಿವ್ಯಾಲ್ಯೂಷನ್ ಪಡೆದ ಅಂಕಗಳೇ ನಿಮ್ಮದು ಮೆನ್ಷನ್ ಆಗದೆ ಮಾರ್ಕ್ಶೀಟ್ನಲ್ಲಿ. ಇದೊಂದು ಗಮನದೊಳಗಿಡ್ರಿ. ಅದಕ್ಕೆ ನೀವು ಎಲ್ಲ ಇನ್ಸ್ಟ್ರಕ್ಷನ್ ಓದ್ರಿ ವಿದ್ಯಾರ್ಥಿ. ಈ ಇನ್ಸ್ಟ್ರಕ್ಷನ್ ಓದ್ರಿ. PDFs ನಾನು ಡಿಸ್ಕ್ರಿಪ್ಷನಲ್ಲಿ ಸೆಂಡ್ ಮಾಡ್ತೀನಿ, ಅದನ್ನು ನೀವು ಪಡ್ಕೋರಿ.
ಓಕೆ, ಈ ವಿಡಿಯೋನು ಇಲ್ಲೇ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.